ಇವತ್ತಿನ ತಿಂಡಿ ವಿಶೇಷ ಏನು ಹೇಳಿ? ರೈಸಾ, ಚಿತ್ರಾನ್ನ, ಟೊಮೊಟೊ ಬಾತ್ ಯಾವ್ದು ಇಲ್ಲ? ಮಧ್ಯಾಹ್ನ ಮತ್ತೆ ಊಟ ಚಪಾತಿ. ಊಟ ಎಷ್ಟು? ಈ ಹೋಟ್ಲ್ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ? 20 ವರ್ಷದಿಂದ. ಗ್ಯಾಸ್ ಬಳಸಲ್ಲ ಅಲ್ವಾ? ಗ್ಯಾಸ್ ಬಳಸಲ್ಲ ಅಲ್ವಾ? ಹೋದ ವರ್ಷ ವಿಡಿಯೋ ಮಾಡಿದ್ದು ನಾವು ಅಲ್ವಾ? ಗ್ಯಾಸ್ ಬಳಸಲ್ಲ ಅಲ್ವಾ? ತುಂಬಾ ವಿಶೇಷವಾದ ಹೋಟ್ಲ್ ಇದು ಚೋಳೂರಲ್ಲಿ ಅಲ್ವಾ? ಹೆಸರಿಲ್ವ ಇದಕ್ಕೆ? ಪುಟ್ಟಪ್ಪರ ಹೋಟ್ಲ, ಚೋಳೂರು ಪುಟ್ಟಪ್ಪರ ಹೋಟ್ಲ ಅಲ್ವಾ? ಗ್ಯಾಸ್ ಬಳಸದೆ 20 ವರ್ಷದಿಂದ. ನಾಟಿ ಸ್ಟೈಲ್ ಊಟ ಅಲ್ವಾ? ತುಂಬಾ ರುಚಿಯಾಗುತ್ತೆ. ಹೌದು, ತುಂಬಾ ರುಚಿಯಾಗುತ್ತೆ ಬಿಡಿ. ನಾನು ತಿನ್ನಲ್ಲ ನಾನು. ಸರ್ ಹೋಟ್ಲಿಗೆ ಬರ್ತಾ ಇರ್ತೀರಾ ಸರ್? ಸರ್ ಹೋಟ್ಲಿಗೆ ಬರ್ತಾ ಇದ್ದೀರಾ? ಯಾವ ತಿಂಡಿ ಇಷ್ಟ ಆಯ್ತು ನಿಮಗೆ? ಇದೆ ಮಿಕ್ಸು ಅಲ್ಲ, ಯಾವ ತಿಂಡಿ ಇಷ್ಟ? ಪೂರಿ. ಹಾಂ, ಯಜಮಾನ್ರೆ ಬರ್ತಾ ಇದ್ದೀರಾ ಹೋಟ್ಲಿಗೆ? ಯಾವ ತಿಂಡಿ ಇಷ್ಟ ನಿಮಗೆ? ಚೆನ್ನಾಗಿರುತ್ತಾ? ಚೆನ್ನಾಗಿರುತ್ತಾ? ಸರ್ ಯಾವ ತಿಂಡಿ ಇಷ್ಟ ನಿಮಗೆ? ಹೋಟ್ಲಲ್ಲಿ ಮಾಡೋದು ಎಲ್ಲವೂ ಇಷ್ಟ. ಎಲ್ಲವೂ ಇಷ್ಟ. ಇಲ್ಲಿ ತಿನ್ಬೇಕು ಅಂತಲೇ ಬಿಟ್ಟು. ಹೌದೇನು? ಗ್ಯಾಸ್ ಬಳಸಲ್ಲ ನೋಡಿ, ಅದರ ರುಚಿನೇ ಬೇರೆ ಅಲ್ವಾ? ಪಕ್ಕ ನಾಟಿ ಸ್ಟೈಲ್ ಅಲ್ವಾ? ಯಾಕೆಂದ್ರೆ ಎಲ್ಲ ಸೌದೆಲ್ ಮಾಡ್ತಾರೆ, ಹಾಗಾಗಿ ನಮ್ದು ಗುಬ್ಬಿನ ಪ್ರತಿ ವಾರ ಬರ್ತೀವಿ. ಹೌದಾ? ಹೌದಾ? ಪ್ರತಿ ವಾರ ಇಲ್ಲೇ ತಿನ್ಕೊಂಡು ಬರ್ತೀವಿ ಅಲ್ವಾ? ಇಲ್ಲ ಊರಾಗೈತಿವಲ್ಲ. ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಚೋಳೂರಿಗೆ ಬಂದಿದ್ದೀನಿ, ಗುಬ್ಬಿ ತಾಲೂಕು. ಚೋಳೂರಲ್ಲಿ ಒಂದು ವಿಶೇಷವಾದ ಒಂದು ಹೋಟ್ಲಿದೆ. ವಿಶೇಷ ಏನಪ್ಪ ಅಂದರೆ ಗ್ಯಾಸ್ ಬಳಸಲ್ಲ. ಪುಟ್ಟಪ್ಪನ ಹೋಟ್ಲ್ ಅಂತ ಫೇಮಸ್ ಆಗಿದೆ. ಸುಮಾರು 20-25 ವರ್ಷಗಳಿಂದ ಹೋಟ್ಲು ನಡೆಸಿದ್ದಾರೆ. ಗ್ಯಾಸ್ ಬಳಸಲ್ಲ, ಸೌದೆ ಒಲೆಯಿಂದ ತಿಂಡಿ ಮಾಡ್ತಾರೆ ಮತ್ತು ಮಧ್ಯಾಹ್ನ ಊಟ ಕೂಡ ಮಾಡ್ತಾರೆ. ತುಂಬ ರುಚಿಯಾಗಿರುತ್ತೆ, ತುಂಬ ಶುಚಿಯಾಗಿರುತ್ತೆ. ನಾನಿವತ್ತು ಚೋಳೂರಿಗೆ ಬಂದಿದ್ದೀನಿ. ಸಮಯ ಸಿಕ್ಕಾಗ ಚೋಳೂರಿಗೆ ಬಂದಾಗ ಚೋಳೂರು ಸರ್ಕಲಲ್ಲಿ ಪುಟ್ಟಪ್ಪನ ಹೋಟ್ಲಿದೆ. ದಯಮಾಡಿ ಒಂದ್ಸಲ ವಿಸಿಟ್ ಮಾಡಿ, ಭೇಟಿ ಕೊಡಿ. ತುಂಬ ರುಚಿಯಾಗಿರುತ್ತೆ, ತುಂಬ ಶುಚಿಯಾಗಿರುತ್ತೆ. ಇಡ್ಲಿ ಆಗಿರ್ಬೋದು, ಪೂರಿ ಆಗಿರ್ಬೋದು, ಚಿತ್ರಾನ್ನ ಆಗಿರ್ಬೋದು. ಮಧ್ಯಾಹ್ನ ಊಟ ಕೂಡ ರುಚಿಯಾಗಿರುತ್ತೆ. ಪೂರಿ ಇಡ್ಲಿ ರೈಸ್ ಎಲ್ಲ ಹಾಕ್ಬೋದಾ? ಸುಂದರ್ ತೊಗೊಂಡು